ಶ್ರೀ ಕ್ರೋಧೀನಾಮ ಸಂವತ್ಸರ ಉತ್ತರಾಯಣ ಏಕಾದಶಿ ತಿಥಿ ಕೃಷ್ಣ ಪಕ್ಷ ಗುರುವಾರ. ಎಲ್ಲರಿಗೂ ಶುಭ ಮುಂಜಾನೆ. ನಾನು ನಿಮ್ಮ ಸ್ಫೂರ್ತಿ ಗೌಡ. ಏಕಾದಶಿ ಅಂದರೆ 3 ದಿನದ ಪೂಜೆ ಬರುತ್ತೆ. ದಶಮಿ, ಏಕಾದಶಿ ಹಾಗೆ ದ್ವಾದಶಿ. ದಶಮಿ ಅಂದರೆ ಏಕಾದಶಿ ಇಂದಿನ ದಿನ ಬರುವಂಥದ್ದು, ಒಂದು ಹೊತ್ತಿನ ಊಟ. ಇನ್ನು ಏಕಾದಶಿ ದಿನ ಪೂರ್ಣ ಉಪವಾಸ ಇದ್ದರೆ ತುಂಬ ಒಳ್ಳೆಯದು. ಆರೋಗ್ಯದಲ್ಲಿ ಸಮಸ್ಯೆ ಇದ್ದವರು ಮಾತ್ರ ಅವತ್ತು ಹಾಲು ಹಣ್ಣನ್ನ ತಗೋಬೋದು. ಅದ್ರ ಜೊತೆಗೆ ಅವಲಕ್ಕಿನೂ ಸಹ ಸೇವಿಸ್ಬೋದು. ಇನ್ನು ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ದಿನ ಬೆಳಗ್ಗೆ ಪೂಜೆ ಮಾಡಿ ನಾವು ತಿಂಡಿನ ಸಹ ಸೇವಿಸ್ಬೋದು. ಉಪವಾಸ ಮಾಡೋಕ್ಕೆ ಆಗಲೇ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಏಕಾದಶಿ ಇರುವ ದಿನ ಅನ್ನನ ಮಾತ್ರ ಸೇವಿಸಬಾರ್ದು. ಯಾವಾಗಾದರೂ ಸರಿ ಪೂಜೆ ಮಾಡುವಾಗ ಸಂಕಲ್ಪ ಇಲ್ಲದೆ ಪೂಜೆನ ಮಾಡಬೇಡಿ. ನೀವು ಮಾಡುವ ಉಪವಾಸ ಪೂಜೆ ಪ್ರತಿಯೊಂದು ಫಲಿಸಬೇಕು, ಬೇಗ ಫಲ ನೀಡಬೇಕು ಅಂತ ಹೇಳಿದ್ರೆ ಸಂಕಲ್ಪ ಮಾಡಲೇಬೇಕು. ಗುರುವಾರ ಏಕಾದಶಿ ಅಂದರೆ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆ ಅಂತೇಳಿ ತಯಾರು ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಆದಮೇಲೆ ರಾಯರ ಬೃಂದಾವನಕ್ಕೆ ಅಂಥೇಳಿ ಗಂಧನ ತೇದಿ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ದೀಪನೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ದೇವರಿಗೆ ತುಳಸಿ ಮಾತ್ರ ಮುಡಿಸೋದು. ನನ್ನ ಜೀವನದಲ್ಲಿ ಏಕಾದಶಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ನೆಮ್ಮದಿನ ಕಂಡಿದ್ದೀನಿ. ತುಂಬ ನೆಮ್ಮದಿ ಇದೆ, ಆರೋಗ್ಯ ಸಿಕ್ಕಿದೆ ನನಗೆ. ನೀವು ಸಹ ಏಕಾದಶಿ ಮಾಡಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೊಂಡು ಏಕಾದಶಿನ ಮಾಡಿ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗಳು ಬೇಗ ಫಲ ನೀಡುತ್ತೆ ಅಂತ ಹೇಳ್ತಾರೆ. ಇನ್ನು ಪೂಜೆ ವಿಷಯಕ್ಕೆ ಬರೋದಾದರೆ ದೇವರ ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ಹೊಸ್ತಿಲು ಸಹ ಯಾವಾಗಲೂ ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು, ಪೂಜೆ ಮಾಡ್ತಾ ಇರಬೇಕು ಹೊಸ್ತಿಲು ಪೂಜೆನ. ಹಾಗೆ ದೀಪಗಳಿಗೆ ಜೋಡು ಬತ್ತಿನ ಹಾಕಬೇಕು. ನಾನು ಕೃಷ್ಣನಿಗೆ ಲಕ್ಷ್ಮಿಗೆ ಏನಿದೆ ತುಪ್ಪದ ದೀಪನ ಯಾವಾಗಲೂ ಪ್ರತಿನಿತ್ಯ ಹಚ್ತೀನಿ. ಹಾಗೆ ಗಾಣದಿಂದ ತಂದಿರುವ ತೆಂಗಿನ ಎಣ್ಣೆಯಿನ ದೀಪನ ಒಂದು ಜೋಡಿಗೆ ಹಚ್ತೀನಿ. ಇನ್ನೊಂದು ಬೃಂದಾವನದ ಮುಂದೆ ಏನಿದೆ ಅದಕ್ಕೆ ಎಣ್ಣೆ ದೀಪನ ಹಚ್ಕೊತೀನಿ. ಪ್ರತಿನಿತ್ಯ ನಾನು 3 ಥರದ ಎಣ್ಣೆಗೆ 3 ಥರದ ದೀಪಗಳನ್ನ ಹಚ್ಚಿ ದೇವರಿಗೆ ಪೂಜೆನ ಮಾಡ್ತೀನಿ. ಏಕಾದಶಿ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಧೂಪ, ದೀಪ, ನೈವೇದ್ಯ, ಸಂಕಲ್ಪ ಪ್ರತಿಯೊಂದು ಮಾಡಲೇಬೇಕು. ನನ್ನ ಜೀವನದಲ್ಲಿ ನಾನು ತುಂಬ ಯಾರನ್ನ ನಂಬಿದ್ದೆ, ಯಾರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ, ನನ್ನ ಜೊತೆಲೇ ಇದ್ದು ನನಗೆ ತುಂಬ ಮೋಸ ಮಾಡಿದ್ದಾರೆ. ಆದರೆ ನಾನು ರಾಯರನ್ನ ನಂಬಿದ್ದೀನಿ. ನಿಜವಾಗ್ಲೂ ನಾನು ಇವತ್ತು ಮಾಡ್ತಾ ಇರೋ ಪೂಜೆಗೆ ಇವತ್ತೇ ಫಲ ಸಿಗಲಿಲ್ಲ ಅಂದ್ರೂ ಮುಂದೊಂದು ದಿನ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಪೂಜೆನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನಿದ್ದೀನಿ ಇದಕ್ಕೆ ರಾಯರೇ ಕಾರಣ. ಮನುಷ್ಯರು ನಂಬಿಕೆಗೆ ಮೋಸ ಮಾಡ್ಬೋದು, ಆದರೆ ದೇವರು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಯಥಾಶಕ್ತಿ ಯಥಾಜ್ಞಾನ ನಾವು ಪೂಜೆನ ದೇವರಿಗೆ ಸಲ್ಲಿಸಬೇಕು. ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ನಾನು ದೇವರಿಗೆ ಏಕಾದಶಿ ಇರೋದ್ರಿಂದ ಸಂಕಲ್ಪ ಮಾಡಿ ನಾನು ಉಪವಾಸನ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇವತ್ತು ವಿಷ್ಣು ಸಹಸ್ರನಾಮ ಬುಕ್ಕು ಇದೆ ನನ್ನ ಹತ್ರ ಆಲ್ರೆಡಿ, ಅದನ್ನು ನಾನಿವತ್ತು ದೇವ್ರ ಮುಂದೆ ಓದ್ತಾ ಇದ್ದೀನಿ. ಪ್ರತಿ ಏಕಾದಶಿ ಪ್ರತಿ ಗುರುವಾರ ನಾನು ಉಪವಾಸ ಇರ್ತೀನಿ. ಅದ್ರ ಜೊತೆಗೆ 1001 ಸಲ ರಾಯರ ಮಂತ್ರನ ನಾನು ಪಠಿಸ್ತೀನಿ ಸಂಜೆ ಟೈಮಲ್ಲಿ. ರಾಯರ ಪೂಜೆ ಮಾಡ್ತಾ ಇರೋರು ಗುರುವಾರದ ಹೊತ್ತು ಯಥಾಶಕ್ತಿ ಉಪವಾಸನ ಮಾಡಿರಿ. ಅದ್ರ ಜೊತೆಗೆ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಆಗಲ್ಲ ನಮಗೆ ಸಮಯ ಇಲ್ಲ ಅನ್ನೋರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಯಲ್ಲಿ ರಾಯರ ಮಂತ್ರನ, ಮೂಲ ಮಂತ್ರನ ಪಠನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ನನ್ನ ಇವತ್ತಿನ ಪೂಜೆ ಮುಗಿತು. ಅಕ್ಷತೆ ಹಿಡಿದು ದೇವ್ರ ಹತ್ರ ಬೇಡ್ಕೊಂಡು ನಾನು ಇವತ್ತು ವಿಷ್ಣು ಸಹಸ್ರನಾಮ ಬುಕ್ನ ಓದ್ತಾ ಇದ್ದೀನಿ. ನನಗೆ ತಿಳಿದಿರುವ ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದರಲ್ಲೇನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇನ್ನು ವಿಷ್ಣು ಸಹಸ್ರನಾಮದ ಬುಕ್ ಬಗ್ಗೆ ಹೇಳೋದಾದರೆ ಡೈಲಿ ಓದೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ದೂರವಾಗುತ್ತೆ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನನ್ನ ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.